ಏಕಬೆಳೆ ಪದ್ಧತಿಯಿಂದ ಹೊರಬನ್ನಿ, ರೋಗ ನಿಯಂತ್ರಣಕ್ಕೆ ಮುಂಜಾಗ್ರತೆ ವಹಿಸಿ. ರಮೇಶ್ ಕುಮಾರ್. ಆಲೂರು ತಾಲೂಕಿನಾದ್ಯಂತ ಯಥೇಚ್ಛವಾಗಿ ಮುಸುಕಿನ ಜೋಳದ ಏಕಬೆಳೆ ಪದ್ಧತಿಯಿಂದಾಗಿ ಬೂದು ರೋಗ, ಕೇದಿಗೆ ರೋಗ ಹಾಗೂ ಶಿಲೀಂಧ್ರ ರೋಗ ಹೆಚ್ಚಾಗುವ ಸಂಭವ ಇರುತ್ತದೆ. ಈ ರೋಗ ತಗುಲಿದ್ರೆ 50%ಕ್ಕಿಂತ ಹೆಚ್ಚು ಇಳುವರಿ ನಷ್ಟ ಉಂಟಾಗುತ್ತದೆ ಅಲ್ಲದೆ ಬೆಳೆಗಳ ಗುಣಮಟ್ಟವನ್ನ ಕಡಿಮೆ ಮಾಡುತ್ತದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್ ತಿಳಿಸಿದರು. ಅವರು ತಾಲೂಕಿನ ಕೆಲವು ರೈತರ ಜಮೀನುಗಳಿಗೆ ತೆರಳಿ ಪರಿಶೀಲನೆ ನಡೆಸಿ ಮಾತನಾಡಿ, ಎಲೆಗಳ ಮೇಲ್ಮೈಯಲ್ಲಿ ಮತ್ತು ಎಲೆಗಳ ತೊಟ್ಟುಗಳಲ್ಲಿ ಹಳದಿ, ತೆಳು ಹಳದಿ ಕಲೆಗಳು, ಗೆರೆಗಳು, ಎಲೆಗಳ ಕೆಳಭಾಗದಲ್ಲಿ ಬೂದು ಬಿಳಿ ಬಣ್ಣದ ಶಿಲೀಂಧ್ರ ಬೆಳವಣಿಗೆ ರೋಗದ ಲಕ್ಷಣವಾಗಿದೆ. ಇದರಿಂದ ಮುಸುಕಿನ ಜೋಳದ ಬೆಳವಣಿಗೆ ಕುಂಠಿತ, ಅಕಾಲಿಕ ಹಳದಿ ಎಲೆಗಳ ಉದುರುವಿಕೆ, ಬಾಡುವಿಕೆ ಮತ್ತು ಮುಸುಕಿನ ಜೋಳದ ತೆನೆ ಕಾಳುಗಳ ಗಾತ್ರದಲ್ಲಿ ಇಳಿಮುಖವಾಗುತ್ತದೆ. ಯಥೇಚ್ಛವಾಗಿ ಮುಸುಕಿನ ಜೋಳದ ಏಕಬೆಳೆ ಪದ್ಧತಿ ಅನುಸರಿಸುತ್ತಿರುವುದರಿಂದ ಅಂತರ ಬೆಳೆ ಪದ್ಧತಿ ಅನುಸರಿಸದೇ ಇರುವುದರಿಂದ ಬೆಳೆ ಪರಿವರ್ತನೆ ಕ್ರಮ ಅನುಸರಿಸದೇ ಇರುವುದರಿಂದ ತಂಪಾದ ವಾತಾವರಣ ಮತ್ತು ತೇವಾಂಶಯುಕ್ತ ಗಾಳಿ ವಾತಾವರಣದಲ್ಲಿ ಈ ರೋಗವು ಉಲ್ಬಣವಾಗುತ್ತದೆ. ರೋಗ ನಿರ್ವಹಣೆಗಾಗಿ ಬಿತ್ತನೆಗೆ ಬಳಸುವ ಬೀಜಗಳನ್ನು ಮೆಟಾಲಾಕ್ಸಿಕಲ್ ಶಿಲೀಂಧ್ರ ನಾಶಕಕ್ಕೆ ಪ್ರತಿ ಕೆಜಿಗೆ 5 ಗ್ರಾಂನಂತೆ ಬೀಜೋಪಚಾರ ಮಾಡಬೇಕು. ಶಿಲೀಂಧ್ರ ನಾಶಕವಾದ ಮೆಟಲಾಕ್ಸಿಕಲ್ ಪ್ಲಸ್ ಮ್ಯಾಂಕೋಜೆಲ್ 65% WP ಅನ್ನ ಪ್ರತಿ ಲೀಟರ್ ನೀರಿಗೆ 4 ಗ್ರಾಂನಂತೆ ಬಿತ್ತನೆಯಾದ 24 ದಿನಗಳ ನಂತರ ಬೆಳೆಗಳಿಗೆ ಸಿಂಪಡಿಸುವುದರಿಂದ ರೋಗ ಬಾರದಂತೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತರ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬೇಕು. ಪ್ರಸ್ತುತ 2025-26ನೇ ಸಾಲಿನ ಆಲೂರು ತಾಲೂಕಿನಾದ್ಯಂತ 11,000 ಹೆಕ್ಟರ್ಗೂ ಹೆಚ್ಚು ಪ್ರದೇಶದಲ್ಲಿ ಮುಸುಕಿನ ಜೋಳ ಬಿತ್ತನೆಯ ಗುರಿಯಾಗಿದ್ದು, ಈಗಾಗಲೇ 5,550 ಹೆಕ್ಟರ್ ಮುಸುಕಿನ ಜೋಳ ಬಿತ್ತನೆಯಾಗಿರುತ್ತದೆ ಎಂದು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ರಮೇಶ್ ಕುಮಾರ್ ತಿಳಿಸಿದ್ದಾರೆ. ಗಿಡ ಎಲ್ಲ ತೆಗೆದು ಕುಮಾರ್ KH ಅಂತ ಆಲೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು. ಪ್ರಸ್ತುತ 25-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಆಲೂರು ತಾಲೂಕಿನಲ್ಲಿ ಸುಮಾರು ಅತಿ ಮುಖ್ಯವಾದ ಬೆಳೆಯಾದಂತಹ ಹಾಗೂ ವಾಣಿಜ್ಯ ಬೆಳೆಯಾದಂಥ ರೈತರು ಬೆಳೆಯತಕ್ಕಂಥ ಬೆಳೆಯಾದಂಥ ಮುಸುಕಿನ ಜೋಳ ಸುಮಾರು 10,000 ಹೆಕ್ಟರ್ ಅಂದರೆ 25,000 ಎಕರೆನಲ್ಲಿ ಆವರಿಸುವ ಒಂದು ವಾತಾವರಣವಿದ್ದು, ಹೋದ 15 ದಿವಸದಿಂದ ಏನು ಮಳೆ ಹೆಚ್ಚಿಗೆ ಆಗಿತ್ತು ಅದರಿಂದ ಬಿತ್ತನೆ ಬರದಿಂದ ಸಾಗದೆ ಸ್ಥಗಿತಗೊಂಡಿತ್ತು. ಈಗ ಮಳೆ ಬಿಡುವು ಕೊಟ್ಟಿರೋದ್ರಿಂದ ರೈತ ಬಾಂಧವರು ಎಲ್ಲ ಕಡೆ ಮುಸುಕಿನ ಜೋಳವನ್ನು ಬಿತ್ತನೆ ಮಾಡ್ತಾ ಇದ್ದಾರೆ. ಈ ವರ್ಷ ಏನು ಮುಸುಕಿನ ಜೋಳ ಬೆಳೆಗೆ ನಾವು ಯಥೇಚ್ಛವಾಗಿ ಪೂರ್ವ ಮುಂಗಾರು, ಹಿಂಗಾರು ಹಾಗೂ ಬೇಸಿಗೆ ಎಲ್ಲೆಲ್ಲಿ ನೀರಾವರಿ ಸೌಲಭ್ಯ ಇದೆ ಅಲ್ಲಿ ಎಲ್ಲ ಕಡೆ ಮುಸುಕಿನ ಜೋಳವನ್ನು ಯಥೇಚ್ಛವಾಗಿ ಬೆಳೀತಾ ಇರೋದ್ರಿಂದ ಹಾಗೂ ಅತಿ ಹೆಚ್ಚು ವರ್ಷಗಳಿಂದ ಮುಸುಕಿನ ಜೋಳ ಏಕೆ ಬೆಳೆಯಾಗಿ ಬೆಳ್ಕೊಂಡು ಬರ್ತಿರೋದ್ರಿಂದ ಈ ವರ್ಷ ಮುಸುಕಿನ ಜೋಳಕ್ಕೆ ಒಂದು ಬೂಜು ರೋಗ, ಶಿಲೀಂಧ್ರದಿಂದ ಬರ್ತಕ್ಕಂಥ ಬೂಜು ರೋಗ, ಬಿಳಿ ಸುಳಿ ರೋಗ ಅಥವಾ ಕೇದಿಗೆ ರೋಗ ಅತಿ ಹೆಚ್ಚು ಕಂಡುಬರುವ ಸಾಧ್ಯತೆ ಇರೋದ್ರಿಂದ ಹಾಗೂ ಬೇರೆ ತಾಲೂಕಿನಲ್ಲಿ ಈ ಬಗ್ಗೆ ಈಗಾಗಲೇ ಪೂರ್ವ ಮುಂಗಾರಿನಲ್ಲಿ ಅಥವಾ ಮುಂಗಾರಿನಲ್ಲಿ ಮುಂದುವರೆದು ಬಿತ್ತನೆ ಮಾಡಿದಂತಹ ತಾಕಿಗಳಲ್ಲಿ ಈ ಬೂಜು ರೋಗ, ಕೇದಿಗೆ ರೋಗ ಅಥವಾ ಬಿಳಿ ಸುಳಿ ರೋಗ ಕಂಡು ಬಂದಿರೋದ್ರಿಂದ ಈ ರೋಗದ ಹತೋಟಿಯ ಬಗ್ಗೆ ರೈತ ಬಾಂಧವರು ಎಚ್ಚರಿಕೆಯನ್ನು ವಹಿಸಿ ಮುಸುಕಿನ ಜೋಳವನ್ನು ಈ ರೋಗದಿಂದ ಕಾಪಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಮುಸುಕಿನ ಜೋಳ ತಾವು ಖರೀದಿ ಮಾಡ್ಕೊಳ್ಬೇಕಾದ್ರೆ ಬಿತ್ತನೆ ಬೀಜ ವಿತರಕರಿಂದ ಅಥವಾ ಡೀಲರ್ಗಳಿಂದ ಕಡ್ಡಾಯವಾಗಿ ರಸೀದಿಯನ್ನು, ಬಿತ್ತನೆ ಬೀಜ ಪಡೆಯೋದಕ್ಕೆ ರಸೀದಿಯನ್ನು ಪಡೆಯಬೇಕು. ತದನಂತರ ಆ ಬಿತ್ತನೆ ಬೀಜ ನಾಶಕಗಳಿಂದ, ರೋಗನಾಶಕದಿಂದ ಬೀಜೋಪಚಾರ ಆಗಿದೆ ಅಂಥೇಳಿ ಪರಿಶೀಲನೆ ಮಾಡ್ಕೋಬೇಕು. ಈ ರೋಗ ಬೀಜೋಪಚಾರ ಆಗದೇ ಇದ್ದರೆ ಅತಿ ಹೆಚ್ಚು ಬರ್ತದೆ. ನಮ್ಮಲ್ಲಿ ವಿತರಣೆ ಮಾಡ್ತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ಹಾಗೂ ಎಲ್ಲ ಡೀಲರ್ಗಳು, ಬಿತ್ತನೆ ಬೀಜ ಮಾರಾಟಗಾರರಲ್ಲಿ ವಿತರಣೆ ಮಾಡ್ತಕ್ಕಂತಹ ಎಲ್ಲ ಮುಸುಕಿನ ಜೋಳಕ್ಕೆ ಬೂಜು ರೋಗದ ನಿರೋಧಕ ಬಿತ್ತನೆ ಬೀಜೋಪಚಾರ ಆಗಿರುತ್ತದೆ. ಆದರೂ ಸಹ ಅತಿ ಹೆಚ್ಚು ಪ್ರದೇಶದಲ್ಲಿ ಹಾಗೂ ಅತಿ ಹೆಚ್ಚು ವರ್ಷಗಳಿಂದ ಈ ಮುಸುಕಿನ ಜೋಳವನ್ನು ನಾವು ಹೆಚ್ಚಾಗಿ ಬೆಳೀತಿರೋದ್ರಿಂದ ಈ ಬೂಜು ರೋಗ ಈ ವರ್ಷ ಅತಿ ಹೆಚ್ಚು ಪ್ರದೇಶದಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತದೆ. ತದನಂತರ ಬಿತ್ತನೆ ಮಾಡಿದಂತಹ 20 ದಿನಗಳವರೆಗೆ
ರೈತ ಬಾಂಧವರು 2 ml ಪ್ರತಿ ಲೀಟ್ರಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ ಎಂಬ ಒಂದು ಔಷಧಿಯನ್ನು 2 ml ಪ್ರತಿ ಲೀಟ್ರು ದ್ರಾವಣವನ್ನು ನೀರಿಗೆ ಮಿಶ್ರ ಮಾಡಿ ಬೆಳೆಯೋದರಿಂದ ಈ ರೋಗವನ್ನು ಹತೋಟಿ ಮಾಡಬಹುದಾಗಿರುತ್ತೆ. ಹಾಗೂ ಮುಂದುವರೆದು ಅಲ್ಲಲ್ಲಿ ಕಂಡುಬರ್ತಕ್ಕಂತಹ ಬೂಜು ರೋಗದ ಸೋಂಕು ಕಂಡುಬರ್ತಕ್ಕಂತಹ ಗಿಡಗಳನ್ನು ಕಿತ್ತು ನಾಶಪಡಿಸಬೇಕಾಗಿದೆ. ಹಾಗೂ ಸಮಗ್ರ ಪೋಷಕಾಂಶ ನಿರ್ವಹಣೆ ಹಾಗೂ ಸಮಗ್ರ ಕೀಟನಾಶಕ ಹಾಗೂ ಸಮಗ್ರ ಪೋಷಕಾಂಶ ನಿರ್ವಹಣೆಯಿಂದ ಈ ರೋಗವನ್ನು ನಾವು ನಿರ್ವಹಣೆ ಮಾಡಿ ರೈತ ಬಾಂಧವರು ಮುಸ್ಕಿನ ಬೆಳೆಯನ್ನು ಉಳಿಸ್ಕೋಬೇಕಾಗಿದೆ. ಈಗಾಗಲೇ ಮುಂದುವರೆದು ಬಿತ್ತನೆ ಮಾಡಿದಂಥ ತಾಕುಗಳಲ್ಲಿ ಈ ರೋಗ ಕಂಡುಬಂದಿರೋದ್ರಿಂದ ಈ ರೋಗವು ಬಿತ್ತನೆ ಬೀಜ, ಮಣ್ಣು, ನೀರು ಹಾಗೂ ಗಾಳಿಯ ಮೂಲಕ ಹರಡುವುದರಿಂದ ಈ ರೋಗದ ತೀವ್ರತೆಯನ್ನು ತಾವು ಅರಿತುಕೋಬೇಕು. ಹಾಗೂ ಏನು ತಜ್ಞರು ಹಾಗೂ ನಾವು ಈಗ ಪತ್ರಗಳ ಮೂಲಕ, ವೃತ್ತಪತ್ರಿಕೆಗಳ ಮೂಲಕ, ದಿನಪತ್ರಿಕೆಗಳ ಮೂಲಕ, ಆಕಾಶವಾಣಿಯ ಮೂಲಕ ನಮ್ಮ ಕೃಷಿ ಇಲಾಖೆ ವತಿಯಿಂದ ವಿಜ್ಞಾನಿಗಳು ಈ ರೋಗದ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದರ ಪ್ರಕಾರ ರೈತ ಬಾಂಧವರು ನಿರ್ವಹಣೆ ಕ್ರಮಗಳನ್ನು ಅನುಸರಿಸಿ ಈ ರೋಗವನ್ನು ತಡೆಗಟ್ಟಬೇಕಂತ ಈ ಮೂಲಕ ಕೋರ್ಕೊಳ್ತೇನೆ.